ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನ್ಯೂ ಡೇ ಆ್ಯಂಡ್ ಅಮ್ಮ ಬೆಳಗ್ಗೆ ಏನು ಟಿಫನ್ ಮಾಡಾಳೆ ಅನ್ನೋದು ಹೋಗಿ ನೋಡೋಣ. ಆ್ಯಂಡ್ ತಿಂಡಿ ಟೈಮ್ ಇವಾಗ. ಸೊ ಹೋಗ್ಬಿಟ್ಟು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಏನು ಅಂತ ನೋಡೋಣ. ಸೊ ಫಸ್ಟ್ ಇವತ್ತು ಅಮ್ಮ ಏನೇನು ಪ್ರಿಪೇರ್ ಮಾಡ್ಕೊಂಡಾಳೆ, ಏನು ಮಾಡ್ತಾಳೆ ಅನ್ನೋದು ಹೋಗಿ ಕೇಳೋಣ ಅಮ್ಮನ. ಹಾಯ್ ಅಮ್ಮ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಿವತ್ತು ಬ್ರೇಕ್ಫಾಸ್ಟ್? ಇವತ್ತು ದೋಸೆ, ಆಲೂಗಡ್ಡೆ ಪಲ್ಯ, ಹಾಂ, ಟೊಮೆಟೊ ಚಟ್ನಿ, ಮಾವಿನಕಾಯಿ ಸಿಕ್ಕಣಿ. ಓಹೋ, ಏನೇನು ರೆಡಿ ಆಯಿತು? ಇನ್ನೂ ಎಲ್ಲ ಸ್ಟಾರ್ಟ್ ಮಾಡಬೇಕಾ? ಪಲ್ಯ ರೆಡಿ ಆಯಿತು. ಚಟ್ನಿ ಇಸ್ ರೆಡಿ. ವಾವ್. ಹಾಂ, ಸಿಕ್ಕಣಿ. ಓಕೆ. ಆ್ಯಂಡ್ ದೋಸೆ ಹಾಕಬೇಕಾ ಈಗ? ಹೌದು, ಈಗ ಹಾಕಬೇಕು. ಓಕೆ. ಹಿಟ್ಟು ಇನ್ನು ಇಲ್ಲಿದೆ, ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಹಾಂ, ಯಾವಾಗ ರುಬ್ಬಿದ್ದು ನೀನು? ನಿನ್ನೆ ಈವ್ನಿಂಗ್ 6:30ಗೆ ನೆನೆ ಹಾಕಿದ್ದು. ಹಾಂ, ನಾ ಆಲ್ಮೋಸ್ಟ್ ನೈಟ್ 12 o'clock ನಾನು ಗ್ರೈಂಡ್ ಮಾಡಿದ್ದು. ಹಾಂ, ಇವತ್ತು ಬೆಳಗ್ಗೆ ಚೆನ್ನಾಗಿ ಆಗ್ಬಿಟ್ಟೈತೆ. ಚೆನ್ನಾಗಿ ಫರ್ಮೆಂಟ್ ಆಯಿತು. ವೆದರ್ನು ಚೆನ್ನಾಗಿದೆ, ಇಲ್ಲಿ ಬಿಸಿಲಿದೆ. ಹಾಂ, ವೆದರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ನೋ ಇಲ್ಲ ಮೇನ್. ಸೊ ಯಮ್ಮಿ ದೋಸೆ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೀನ. ರೆಡಿ ಆಗ್ತಾ ಇದೆ. ದೋಸೆಗೆ ಕಾಯ್ಕೊಂಡಿದ್ದೀವಿ ಎಲ್ಲರೂ. ಆಯ್ತು, ಆಲ್ಮೋಸ್ಟ್ ರೆಡಿ ಇವಾಗ. ಮನೆಗೆ ಹಿಟ್ಟು ರುಬ್ಬಿದ್ದಲ್ಲ, ಅದಕ್ಕೆ ಎಷ್ಟು ಚೆನ್ನಾಗಿ ಎದ್ದೇಳ್ತವೆ ದೋಸೆ ಮಾತ್ರ. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಅಮೇಝಿಂಗ್ ಆಗಿತ್ತು, ಭಾಳ ಚೆನ್ನಾಗಾಗಿತ್ತು ದೋಸೆ. ಸೊ ದೋಸೆಗೆ ಇವಾಗ ಪಲ್ಯ ಚಟ್ನಿ ಹಾಕೋಣ. ಇದು ಟೊಮೆಟೊ ಜೀರಿಗೆ ಚಟ್ನಿ. ನಾನು ಇಲ್ಲೇ ಟೇಸ್ಟ್ ಮಾಡ್ತಾ ಇದ್ದೀನಿ. ಪಲ್ಯ ಜೊತೆ ಅಮೇಝಿಂಗ್ ಆಗದಮ್ಮ. ಥ್ಯಾಂಕ್ ಯು.
ಇಲ್ಲಿ ನೋಡ್ರಿ, ಈವ್ನಿಂಗ್ ಆದ ತಕ್ಷಣ ನಮ್ಮ ಅಪ್ಪ ಅಮ್ಮ ಹಿಂಗೆ ವಾಕಿಂಗ್ ಹೋಗಿರ್ತಾರೆ. ಇವಾಗ ಬೇರೆ ಭಾಳ ಹೊತ್ತು ಬೆಳಕಿರ್ತದಲ್ಲ, ಸೊ ಆರಾಮಾಗೆ ಎಷ್ಟು ಚೆನ್ನಾಗಿ ವಾಕಿಂಗ್ ಮಾಡ್ಬೋದು ಇಲ್ಲಿ. ಅಂದರೆ ಜಾಸ್ತಿ ದೂರ ಹೋಗಲ್ಲ, ಎಷ್ಟೊಂದು ಸಲ ಇಲ್ಲೇ ಇರ್ತಾರೆ ಮನೆ ಮುಂದೆ. ಇನ್ ಕೇಸ್ ನನಗೆ ತುಂಬ ಪೇನ್ ಏನಾನ ಆಯಿತು, ನಾನು ಕರೆದ್ರೆ ಬಂದುಬಿಡಬೇಕು ಅಂತ ಇಲ್ಲೇ ಇರ್ತಾರೆ. ಇಲ್ಲ ಅಂದರೆ ಇಲ್ಲೆಲ್ಲ ಫುಲ್ಲು ಸುತ್ತ ಓಡಾಡಿ ಬರ್ತಾರೆ. ಹಾಯ್. ಸೊ ಇವತ್ತು ಫ್ರೈಡೇ ಈವ್ನಿಂಗ್, ಸಾಗರ್ ಬೇಗ ಕೆಲಸ ಮುಗಿಸ್ಕೊಂಡಾರೆ ಆ್ಯಂಡ್ ನಮಗೆ ಮನೇಲಿ ಇದ್ದು ಬೋರ್ ಆಗ್ತಾಯಿದೆ. ಹಾಗಾಗಿ ಇವತ್ತು ಒಂದು ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿವಿ. ಸುಮ್ಮನೆ ಏನೋ ಚೇಂಜ್ ಇರ್ತದೆ ಅಂತ, ಅದಕ್ಕೆ ಅಪ್ಪ ಅಮ್ಮನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಎಲ್ಲರೂ ರೆಡಿ ಆಗಬೇಕು ಆ್ಯಕ್ಚುಲಿ. ಅದಾದಮೇಲೆ ಹೊರಡ್ತೀವಿ. ಆ್ಯಂಡ್ ಇವಾಗೇನು ಎಷ್ಟೊತ್ತಾದರೂ ಬೆಳಕಿರ್ತದೆ. ಈಗ ಅವ್ರದ್ದು ವಾಕಿಂಗು ಆಯಿತು. ಈಗ ಒಂದು ಸ್ವಲ್ಪ ಹೊತ್ತು ಹಾಗೆ ಪಾರ್ಕಿಗೆ ಹೋಗಿ ಕೂತ್ಕೊಂಡು ಆಮೇಲೆ ಬರ್ತೀವಿ. ಮತ್ತೆ ಆ ಪಾರ್ಕ್ ಕೂಡ ಯಾವುದು ಹೆಂಗದೆ ಅನ್ನೋದು ತೋರಿಸ್ತೀವಿ. ಆ ಪಾರ್ಕ್ ಇರೋದು ಬೆಲ್ವ್ಯೂ ಅಲ್ಲಿ. ಸೊ ನಮ್ಮ ಮನೆಯಿಂದ ಜಾಸ್ತಿ ದೂರ ಏನು ಇಲ್ಲ, ಅದಕ್ಕೆ ಫಸ್ಟ್ ಅಲ್ಲಿಗೆ ಹೋಗ್ಬಿಡೋಣ. ಲೆಟ್ಸ್ ಗೆಟ್ ರೆಡಿ ಆ್ಯಂಡ್ ದೆನ್ ಗೋ. ಇವಾಗ ರೆಡಿಯಾಗಿ ಕೆಳಗೆ ಬಂದ್ವಿ ಆ್ಯಂಡ್ ಅಮ್ಮ ಈಸ್ ಹಿಯರ್. ನಿಮಗೆ ಸಿಯಾಟಲ್ ವೆದರ್ ಹೆಂಗ ಅನ್ನಿಸ್ತದೆ? ನೋಡಮ್ಮ, ನಾವು ಬಂದಾಳಿಂದ ಮಳೆ ಚಳಿ ಜೋರಿತ್ತು, ಬಿಸಿಲಂಬೋದು ಬಹಳ ಕಡಿಮೆ ಇತ್ತು. ಎಲ್ಲಿ ಹೋದ್ರು ಸ್ವೆಟರ್ ಹಾಕೊಂಡು ಜಾಕೆಟ್ ಹಾಕೊಂಡೇ ಹೋಗ್ತಿದ್ದೆ. ಅಂತದ್ ಇವತ್ತು ವಿತೌಟ್ ಜಾಕೆಟ್ ಹೆಂಗ್ ಬಂದಿದೆ ನೋಡು, ಓನ್ಲಿ ವಿತ್ ಟಿ ಶರ್ಟ್. ಇಟ್ಸ್ ಅಮೇಸಿಂಗ್. ಬಿಸಿಲು ಚೆನ್ನಾಗಿ ಬಂದಿದೆ ಇವತ್ತು. ಐ ಆಮ್ ಎಂಜಾಯಿಂಗ್ ದಿಸ್ ಕ್ಲೈಮೇಟ್ ಟುಡೇ. ಅಲ್ಲ, ಸಿಯಾಟಲ್ ಸಮ್ಮರ್ನಾಗೆ ಬಹಳ ಚೆನ್ನಾಗಿರ್ತದೆ. ಹೌದು, ಈಗ ಇಟ್ಸ್ ಅಬೌಟ್ 8 o'clock ಈಗ, ಆದ್ರೂ ಕೂಡ ಎಷ್ಟು ಬೆಳಕದೆ. ರಿಯಲಿ ಎಂಜಾಯಿಂಗ್ ದಿಸ್ ವೆದರ್. ಅದಕ್ಕೆ ನಾವು ಇವತ್ತು ಸುಮ್ಮನೆ ಹಾಗೆ ಪಾರ್ಕಿಗೆ ಹೋಗಿ ಬರೋಣ ಅಂತ ಈ ಟೈಮಿಗೆ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಸೊ ಆ ಪಾರ್ಕ್ ಕೂಡ ತೋರಿಸ್ತೀನಿ. ನಾನು ಯಾವತ್ತು ನನ್ನ ಬ್ಲಾಗಲ್ಲಿ ಆ ಪಾರ್ಕ್ನ ಕವರ್ ಮಾಡಿರಲಿಲ್ಲ ಆ್ಯಂಡ್ ಇವತ್ತು ಅದನ್ನು ಕೂಡ ತೋರಿಸ್ತೀನಿ. ನಾವು ಹೋಗ್ತಿರೋದು ಬೆಲ್ವ್ಯೂ ಸ್ಕ್ವೇರ್ ಪಾರ್ಕ್. ಸೊ ಅದು ಬೆಲ್ವ್ಯೂ ಸ್ಕ್ವೇರ್ ಪಕ್ಕನೇ ಇರೋದು, ಭಾಳ ದೊಡ್ಡದು, ಆಮೇಲೆ ಭಾಳ ಚೆನ್ನಾಗದೆ. ಅದನ್ನು ತೋರಿಸ್ತೀನಿ ಇವತ್ತು. ನಾವು ಫ್ರೈಡೇ ಈವ್ನಿಂಗ್ ಹೋಗಿದ್ದು, ಹಾಗಾಗಿ ಭಾಳನೇ ರಶ್ ಇತ್ತು. ಪಾರ್ಕಿಂಗ್ ಒಂದು ಸ್ವಲ್ಪ ಹುಡುಕ್ಬೇಕಾಯ್ತು ನಾವು, ಬಟ್ ಆಮೇಲೆ ಸಿಕ್ತು. ಹಾಗಾಗಿ ವೀಕೆಂಡ್ಸ್ ಯೂಶಲಿ ಹಾಗೆ ಇರ್ತದಲ್ಲ, ಸೊ ನಾವು ವೆಲ್ ಪ್ರಿಪೇರ್ಡೇ ಇದ್ವಿ ಹುಡುಕಬೇಕು ಅಂತ. ಬಟ್ ಪಾರ್ಕ್ ಮಾತ್ರ ಭಾಳನೇ ಚೆನ್ನಾಗಿತ್ತು. ನಾವೆಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನನ್ನ ಪೇರೆಂಟ್ಸ್ನ ಫಸ್ಟ್ ಟೈಮ್ ಎಲ್ಲ ಕರ್ಕೊಂಡೋಗಿದ್ದು, ಸೊ ಅವ್ರು ಕೂಡ ಭಾಳನೇ ಇಷ್ಟಪಟ್ಟರು. ಇದು ಪಾರ್ಕ್ ಎಂಟ್ರೆನ್ಸ್ ಆ್ಯಂಡ್ ಫುಲ್ ಗ್ರೀನ್ ಸ್ಪೇಸ್ ಥರ ಇದು. ಅಂದರೆ ಗ್ರೀನರಿ ಜಾಸ್ತಿ ಅದೇ, ಮಧ್ಯದಲ್ಲಿ ವಾಕಿಂಗ್ ಟ್ರೇಲ್ಸ್. ಸೊ ಎಲ್ಲರೂ ಇಲ್ಲಿ ವಾಕ್ ಮಾಡಲಿಕ್ಕೇ ಜಾಸ್ತಿ ಬರ್ತಾರೆ. ಆ್ಯಂಡ್ ಮಕ್ಕಳಿಗೆ ಆಟ ಆಡಿಸ್ಲಿಕ್ಕೆಲ್ಲ ಓಪನ್ ಸ್ಪೇಸ್ ಚೆನ್ನಾಗದೆ. ಆಲ್ಸೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಪಕ್ಕದಲ್ಲೇ ಬೆಲ್ವ್ಯೂ ಸ್ಕ್ವೇರ್ ಮಾಲ್ ಇರೋದು. ಆ್ಯಂಡ್ ಮಕ್ಕಳಿಗೆ ಆಟ ಆಡಿಸ್ಲಿಕ್ಕಂತಲೇ ಸಪ್ರೇಟ್ ಜಾಗ ಕೂಡ ಇದೆ, ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗದೆ ಎಂಟ್ರೆನ್ಸ್. ಇಲ್ಲಿ ನಡೀತಿದ್ರೆ ಇಲ್ಲಿಂದ ನಿಜವಾಗ್ಲೂ ವಾಕ್ ಮುಗಿಸ್ಕೊಂಡು ಹೋಗಬೇಕು ಅಂತ ಅನ್ಸೋದೇ ಇಲ್ಲ. ಆಲ್ಸೋ ಕೂತ್ಕೊಳ್ಳಿಕ್ಕೆ ಜಾಗ ಎಲ್ಲ ಅದೇ, ಭಾಳನೇ ಚೆನ್ನಾಗದೆ. ನನಗಂತೂ ಇಷ್ಟ ಆಯಿತು. ನಾವಿಲ್ಲಿ ಪಾರ್ಕಿಗೆ ಬಂದಿರೋದು ಭಾಳ ಚೆನ್ನಾಗಿ ಅನ್ನಿಸ್ತದೆ ಎಕ್ಸ್ಪೀರಿಯೆನ್ಸ್ ನನಗೆ. ಆ್ಯಕ್ಚುಲಿ ಐ ರಿಮೆಂಬರ್ ನ್ಯೂಯಾರ್ಕ್ ಲಾಸ್ಟ್ ಟೈಮ್ ನಾವು ಬಂದಾಗ ಅಲ್ಲಿ ಹೈ ರೈಸ್ ಬಿಲ್ಡಿಂಗ್ಸ್ ನೋಡಿದ್ದು ನನಗೆ ಮೆಮೊರೀಸ್ ರಿಫ್ರೆಶ್ ಆಗ್ತಾ ಇದೆ. ಇಲ್ಲಿ ಬಂದರೆ ನನಗೆ ಅಲ್ಲೇ ಇರೋ ಫೀಲಿಂಗ್. ಕರೆಕ್ಟ್ ನೋಡಿ, ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅದೇ, ಭಾಳ ಚೆನ್ನಾಗದೆ. ಸೊ ಬೆಲ್ವ್ಯೂ ಈ ಪಾರ್ಕಿಗೆ ಬರ್ರಿ ಯಾರ್ಯಾರು ಬಂದಿಲ್ಲ. ಆ್ಯಂಡ್ ಸ್ವಲ್ಪ ಸ್ಟೆಪ್ಸ್ ಇತ್ತು, ಇಳ್ಕೊಂಡು ಹೋದರೆ ಈ ಥರ ಫುಲ್ ವಾಟರ್ಫಾಲ್ ಥರ ಇತ್ತು. ಒಂಥರ ಅಮೇಝಿಂಗ್ ಆಗಿತ್ತು ಇದು. ನಾವು ಜಾಸ್ತಿ ಫೋಟೋಸ್ ಇಲ್ಲೇ ತೆಗೆಸ್ಕೊಂಡಿರೋದು. ಇಲ್ಲಿ ನೋಡ್ತಿರ್ಬೋದು, ಅಲ್ಲಿ ನಮ್ಮ ಅಪ್ಪಂದು ಫೋಟೋಶೂಟ್ ನಡೀತಿತ್ತು. ನೆಕ್ಸ್ಟ್ ಹಾಗೆ ಎಲ್ಲ ನಮ್ಮದೂ ನಡೀತು. ಅಮ್ಮಂದಾಯಿತು, ನಂದು, ಸಾಗರ್ದು. ಆಮೇಲೆ ಇಲ್ಲೇ ಫ್ಯಾಮ್ಲಿ ಫೋಟೋನೂ ತೆಗೆಸ್ಕೊಂಡಿತ್ತು. ಅಪ್ಪ
ಅಲ್ಲಿಂದ ನೆಕ್ಸ್ಟ್ ನಾವು ಕಿಡ್ಸ್ ಪ್ಲೇ ಏರಿಯಾ ನೋಡೋಣ ಅಂತ ಹೋಗಿದ್ವಿ. ಇದೇ ಆ ಜಾಗ. ಇಲ್ಲಿ ನಾನು ಅಷ್ಟೊಂದು ರೆಕಾರ್ಡ್ ಮಾಡಿಲ್ಲ, ಬಿಕಾಸ್ ನಾನು ಎಲ್ಲ ಮಕ್ಕಳನ್ನೂ ಏನೋ ವಿಡಿಯೋಲ್ಲಿ ಕವರ್ ಮಾಡಬೇಕಂತೇನೂ ಇರಲಿಲ್ಲ. ಹಾಗಾಗಿ ಜಸ್ಟ್ ಬೇಸಿಕ್ಕಾಗಿ ಮಾತ್ರ ರೆಕಾರ್ಡ್ ಮಾಡ್ಕೊಂಡೀನಿ. ಇಲ್ಲಿ ಕರ್ಕೊಂಡು ಬಂದುಬಿಟ್ರೆ ಎಲ್ಲ ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಆರಾಮಾಗಿರ್ತಾರೆ. ಈ ಜಾಗನೂ ಅಷ್ಟೇ, ಎಲ್ಲ ಮಕ್ಕಳಿಗೆ ಫೇವ್ರೇಟ್ ಅಂತೆ. ಹಾಗಾಗಿ ನಾವು ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಈ ಜಾಗಕ್ಕೆ ಹೋಗಿದ್ವಿ. ಸೊ ಇವಾಗ ಪಾರ್ಕ್ ಮುಗೀತು, ಎಲ್ಲರೂ ಸುಸ್ತಾಗ್ಬಿಟ್ಟಿವಿ, ಅಷ್ಟೊಂದು ನಡೆದ್ವಿ. ಚಟ್ನೀಸ್ ಬೆಲ್ವಿ ಅದೆಲ್ಲ ಅಲ್ಲಿಗೆ ಬಂದೀವಿ. ವೆಯ್ಟಿಂಗ್ ಹೇಳಾರೆ, ಅದಕ್ಕೆ ವೆಯ್ಟ್ ಲಿಸ್ಟಲ್ಲಿದ್ದೀವಿ. ಸೊ ಹಾಗಾಗಿ ಒಂದು ವಾಕಿಂಗ್ ಬಂದೀವಿ ಇಲ್ಲೇ. ಇದು ಮುಗಿಸ್ಕೊಂಡಾದ್ಮೇಲೆ ಅವ್ರು ಕಾಲ್ ಮಾಡ್ತಾರೆ, ಅವಾಗ ಹೋಗ್ಬಿಟ್ಟು ಚಟ್ನೀಸಲ್ಲಿ ನೈಟ್ ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ. ಸೊ ಡಿನ್ನರಲ್ಲೂ ನಾವು ಏನೇನು ಆರ್ಡರ್ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ. ಆ್ಯಂಡ್ ನಮ್ಮ ಅಪ್ಪ ಅಮ್ಮನ ಫಸ್ಟ್ ಟೈಮ್ ಚಟ್ನೀಸಿಗೆ ಕರ್ಕೊಂಡು ಬರ್ತಿರೋದು, ಅವ್ರಿಗೆ ಇಷ್ಟ ಆಗ್ತದಾ ಇಲ್ಲ ಅಂತಲೂ ನೋಡೋಣ. ನಮ್ಮದು ಈ ರೆಸ್ಟೋರೆಂಟಲ್ಲಿ ಎಷ್ಟೊತ್ತು ವೇಟಿಂಗ್ ಇತ್ತು ಅಂದರೆ ಮೋರ್ ದ್ಯಾನ್ 1 hour ಇತ್ತು. ನಾವು ಒಂದು ವಾಕ್ ಹೋಗಿ ಹೊರಗೆ ಎಷ್ಟೊತ್ತು ನಿಂತ್ಕೊಂಡು ಮಾತಾಡಿದ್ರೂ ನಮ್ದು ಇನ್ನೂ ಟರ್ನ್ ಬಂದೇ ಇರಲಿಲ್ಲ. ಹಾಗಾಗಿ ಒಳಗಡೆನೂ ಬಂದು ಎಷ್ಟೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಈ ರೆಸ್ಟೋರೆಂಟ್ ನಿಜವಾಗ್ಲೂ ವೆಯ್ಟ್ ಮಾಡಿದ್ದಕ್ಕೂ ವರ್ತ್. ಇಲ್ಲೇ ಕೂತ್ಕೊಂಡು ಎಷ್ಟೊತ್ತು ಚಿಟ್ ಚಾಟ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಟರ್ನ್ ಬಂತು. ಇವಾಗ ನಾವು ಒಳಗಡೆ ಹೋದ್ವಿ. ಇಲ್ಲಿ ಫ್ರೈಡೇ ನೈಟ್ಸ್ ಎಲ್ಲ ಮ್ಯೂಸಿಕ್ ಎಲ್ಲ ನಡೀತಿರ್ತದೆ. ಹಾಗಾಗಿ ಒಂದು ಸ್ವಲ್ಪ ಅವ್ರದ್ದು ಮ್ಯೂಸಿಕ್ ಎಲ್ಲ ಕೇಳಿದ್ವಿ. ಅಂದರೆ ಭಾಳನೇ ಡಿಸ್ಟರ್ಬೆನ್ಸ್ ಇರ್ತದೆ, ಹಾಗಾಗಿ ನಾನು ಎಲ್ಲದೂ ವಾಯ್ಸ್ ತೆಗೆದು ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಶೆಜ್ವಾನ್ ಸ್ಪೈಸಿ ಮೋಮೋಸ್ ವೆಜ್. ಅದಾದಮೇಲೆ ನಾವು ಪ್ಲ್ಯಾಟರ್ ತೊಗೊಂಡಿದ್ವಿ, ಮಿಕ್ಸ್ ಪ್ಲ್ಯಾಟರ್. ಇದು ಭಾಳನೇ ಫೇವ್ರೇಟ್ ಆಯಿತು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಹಾಗೆ ಎಲ್ಲನೂ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಟೈಮ್ ತೊಗೊಂತು ಬೇರೆ ಎಲ್ಲ ಐಟಮ್ಸ್ ಬರಲಿಕ್ಕೆ. ಹಾಗಾಗಿ ನಿಧಾನಕ್ಕೆ ಎಲ್ಲನೂ ತಿಂತಾಯಿದ್ವಿ ನಾವು. ನನಗೆ ಭಾಳ ದಿನ ಆದಮೇಲೆ ಹೊರಗೆ ತಿಂತಾಯಿದ್ದೆ, ಸೊ ಸ್ವಲ್ಪ ಟೈಮ್ ಆಯಿತು. ಆ್ಯಂಡ್ ದೆನ್ ಇದು ಮಟ್ಕಾ ವೆಜ್ ಬಿರಿಯಾನಿ. ಆಮೇಲೆ ಡೆಸರ್ಟ್ ಬಂದುಬಿಟ್ಟು ಚಾಕ್ಲೇಟ್ ಸೆಜ್ಲರ್ ಬ್ರೌನಿ. ಇದು ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ರೋಟಿ ಮತ್ತು ಪನ್ನೀರ್ ಗ್ರೇವಿ. ಅದು ಬಿಟ್ಟರೆ ಎಲ್ಲರಿಗೂ ಇಷ್ಟ ಆಯಿತು. ಇವಾಗ ಊಟ ಆಯಿತು ನಮ್ಮದು. ಚಟ್ನೀಸಲ್ಲಿ ಆಲ್ಮೋಸ್ಟ್ 11:20 ಏನೋ ಆಗ್ತಾ ಬಂತು. ವೆಯ್ಟಿಂಗ್ ಭಾಳ ಇತ್ತು, ಸೊ ನಮಗೆ ಲೇಟಾಗಿ ಜಾಗ ಸಿಕ್ತು. ಆ್ಯಂಡ್ ಅಮ್ಮ, ನಿನಗೆ ಯಾವುದು ಐಟಮ್ ಇವತ್ತು ಫುಲ್ ಇಷ್ಟ ಆಗಿದ್ದು? ಬಿರಿಯಾನಿ, ವೆಜ್ ಮಟ್ಕಾ ಬಿರಿಯಾನಿ ತೊಗೊಂಡಿದ್ವಿ. ಭಾಳನೇ ಚೆನ್ನಾಗಿತ್ತು. ಅಮ್ಮಗೆ ಅದು ಇಷ್ಟ ಆಯಿತು. ಅಪ್ಪನ ಕೇಳೋಣ ಅಪ್ಪಗೇನು ಇಷ್ಟ ಆಯಿತು ಅಂತ. ಅಪ್ಪ, ಇವತ್ತು ಯಾವ ಐಟಮ್ ನಿಂಗೆ ಇಷ್ಟ ಆಯಿತು? ಪನ್ನೀರ್ ಐಟಮ್ ಇಷ್ಟ ಆಯಿತು. ಹಾಂ, ಗ್ರಿಲ್ ಪನ್ನೀರ್, ಹಾಂ, ಆಮೇಲೆ ಜಾಕ್ ಫ್ರೂಟ್, ಹಾಂ, ಆಮೇಲೆ ಇನ್ನೊಂದು ಯಾವುದಂದ್ರೆ ಸೋಯಾ ಚಾಪ್ಸ್. ನಾವು ಮಿಕ್ಸ್ ಪ್ಲ್ಯಾಟರ್ ತೊಗೊಂಡಿದ್ವಿ. ಅದರಲ್ಲಿ ಅಚಾರಿ ಪನ್ನೀರ್, ಸೋಯಾ ಚಾಪ್ ಮತ್ತು ಜಾಕ್ ಫ್ರೂಟ್ದು ಸ್ಟಾರ್ಟರ್ ಇತ್ತು, ಅದೂ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಪರ್ಸ್ನಲಿ ಸಿಜ್ಲರ್ ಚಾಕ್ಲೇಟ್ ಬ್ರೌನಿ ಇಷ್ಟ. ಸಾಗರ್, ನಿಮ್ಗೆ ಇವತ್ತು ಯಾವ ಐಟಮ್ ಇಷ್ಟ ಆಯಿತು? ಇವತ್ತು ತಂದೂರಿ ಪ್ಲ್ಯಾಟರ್ ಭಾಳ ಚೆನ್ನಾಗಿತ್ತು, ಹಾಂ, ಅದನ್ನು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಬಿರಿಯಾನಿ, ಎಸ್, ಮಟ್ಕಾ ಬಿರಿಯಾನಿ, ಹೌದು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೌ ಅಬೌಟ್ ಮೋಮೋಸ್? ಮೋಮೋಸ್ ಆಸ್ ಯೂಶುವಲ್ ವಾಸ್ ಶೋ ಸ್ಟಾಪರ್, ಆಲ್ ಟೈಮ್ ಫೇವ್ರೇಟ್. ಈಗ ಮನೆಗೆ ಬಂದ್ವಿ. ಆ್ಯಂಡ್ ನಾನು ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.